ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋನಿಕಾನ್ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 76ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ, ಸಖತ್ತಾಗಿದೆ. ಈ ವಿಡಿಯೋ ಮಾತ್ರ ಎಂಡ್ವರೆಗೆ ನೋಡಿದ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಇವತ್ತಿನ ಮ್ಯಾಟ್ರ್ ಏನಂತ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡಿ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸತಾ ಬಂದಿದ್ರೆ ಮಾತ್ರ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ತರ್ತೀವಿ. ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಏನಕ್ಕೆ ಲೇಟ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಕಡೆಯಿಂದ ನಥಿಂಗ್ ಫೋನ್ 2 ಈ ಮೊಬೈಲ್ ಬಂದ್ಬಿಟ್ಟು ಯಾವಾಗ ಲಾಂಚ್ ಆಗುತ್ತೆ ಅಂತ ಎಲ್ಲರಿಗೂ ಕ್ವಶನ್ ಇದು. ಇವಾಗ ಏನಂತಂದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡ್ತು. ಈ ಮೊಬೈಲ್ ಬಂದ್ಬಿಟ್ಟು ನಮ್ಮಂತಂದ್ರೆ ಈ ವರ್ಷದಲ್ಲಿ Q3 ಅಲ್ಲಿ ಅಂತ ಈ ಮೊಬೈಲ್ ಲಾಂಚ್ ಮಾಡೋಕಂತ ಟ್ರೈ ಮಾಡ್ತಿದ್ದಾರೆ. ಓಕೆನಾ, ಅವಾಗ ಅಷ್ಟೊತ್ತಿಗೆಲ್ಲ ಲಾಂಚ್ ಮಾಡ್ತೀವಿ ಅಂತ ಆ ರೀತಿ ಹೇಳ್ತಿದ್ದಾರೆ. Q3 ಅಂದ್ರೆ ನೀನು ಏನಂದ್ರು ನಿನ್ನ ಭಾಷೆಯಲ್ಲಿ ನೀನು ಹೇಳ್ಬೇಡ, ನಮ್ಮ ಭಾಷೆದಲ್ಲಿ ಹೇಳು ಅಂತ ನೀವು ಹೇಳೋದಾದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂದ್ರೆ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಈ ಮೊಬೈಲ್ ಲಾಂಚ್ ಮಾಡೋಕಂತ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಸೊ ಇದ್ರ ಜೊತೆ ಅಂತ ಒಂದು ಪಿಕ್ಸ್ ಹೊರಗಡೆ ಬಿಟ್ಟಿದ್ದಾರೆ, ಸಮ್ ಟೀಸರ್ಸ್ ಹೊರಗಡೆ ಬಿಟ್ಟವ್ರೆ ನೋಡಬಹುದು. ಬ್ಯಾಕ್ ನಲ್ಲಿ ನಮಗೆ ಅಂತ ಒಂದು ಸಿಂಗಲ್ ಒಂದು ರೆಡ್ LED ಲೈಟ್ ಇರುತ್ತೆ, ಅದ್ರ ಜೊತೆ ಒಂದು ಸ್ಲೈಡ್ ಒಂದು ಬಟನ್ ಇರುತ್ತೆ. ಆ ಸ್ಲೈಡ್ ಬಟನ್ ಆಸ್ ಎ ಮ್ಯೂಟ್ ಬಟನ್ ಆಗಿ ವರ್ಕ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಅಂತಂದ್ರೆ ಈ ಮೊಬೈಲ್ ಬಂದ್ಬಿಟ್ಟು ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಸೆಪ್ಟೆಂಬರ್ ವೇಳೆಗೆ ಈ ಮೊಬೈಲ್ ಲಾಂಚ್ ಆಗುತ್ತೆ. ಟೆನ್ಷನ್ ತಗೊಳಕ್ ಹೋಗ್ಬಿಡಿ, ಅಷ್ಟೊತ್ತಿಗೆ ಇನ್ನೇನೇನು ಆಗುತ್ತೋ ಎಲ್ಲ ಸ್ಪೆಸಿಫಿಕೇಶನ್ ಹೊರಗಡೆ ಬರ್ತಾವ. ಸೊ ಇದೇನು ಹೊಸದಲ್ಲ, ಹಳೇದೇ ಇದೆಲ್ಲ ಕಥೆಗಳು. ಸುಮ್ಮನೆ ಇವತ್ತಾದ್ಮೇಲೆ ಇನ್ನೊಂದು 3-4 ದಿವಸ ಆದ್ಮೇಲೆ ಆಗದೆ ಒಂದು ವಾರ ಹಂಗಾದ್ಮೇಲೆ ಎಲ್ಲ ಬರ್ತಾನೆ ಇರ್ತಾವೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್. ಓಕೆನಾ. ಸೊ ಈ ಮೊಬೈಲ್ ನಥಿಂಗ್ 2 ಬಂದ್ಬಿಟ್ಟು ಅಂತಂದ್ರೆ ಸೆಪ್ಟೆಂಬರ್ ಒಳಗೆ ಏನಂತ ಈ ಮೊಬೈಲ್ ಲಾಂಚ್ ಮಾಡೋದಕ್ಕೆ ಕಂಪ್ಲೀಟ್ ಗೊತ್ತಾಗುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ ನಥಿಂಗ್ ಕಡೆ ಅಂತ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ರೆ ಗೂಗಲ್ ಕಡೆಯಿಂದ ಗೂಗಲ್ ಕೆಲವೊಂದು ಸೆಕ್ಯೂರಿಟಿ ರಿಲೇಟೆಡ್ ಫೀಚರ್ಸ್ ತಗೊಂಬಂದೈತೆ ಅಂತ ಹೇಳ್ಬೋದು. ಆ ಫೀಚರ್ ಏನು ಅಂತ ಪಾಸ್ ಕೀಸ್ ಅಂತ. ಎಕ್ಸಾಕ್ಟ್ಲಿ ನಿಮ್ದು ಏನಾದರೂ ಒಂದು ಗೂಗಲ್ ಅಕೌಂಟ್ ಇರುತ್ತಲ್ವಾ, ಇವಾಗ ಎಕ್ಸಾಕ್ಟ್ಲಿ ಇವಾಗ ನಾನು ಒಂದು ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಗೂಗಲ್ ಅಕೌಂಟೇ ಕೊಟ್ಟೇನೆ, ಪ್ರೊಟೆಕ್ಟ್ ಮಾಡ್ತೀನಿ. ಈ ಗೂಗಲ್ ಅಕೌಂಟ್ ಕೊಟ್ಟರೆ ಮಾತ್ರ ನಮ್ಮ ಸಮ್ ಆಕ್ಟಿವಿಟೀಸ್ ಎಲ್ಲ ಗೊತ್ತಾಗೋದು ಯೂಟ್ಯೂಬ್ನಲ್ಲಿ. ಓಕೆನಾ. ಸೊ ಆ ರೀತಿಲಿ ಅಂತಂದ್ರೆ ಈ ಗೂಗಲ್ ಅಕೌಂಟ್ನ ನೀವು ಹೆಚ್ಚಾಗಿ ಸೆಕ್ಯೂರಿಟಿ ಆಗಿ ಪ್ರೊಟೆಕ್ಟ್ ಮಾಡಬೇಕಂದ್ರೆ ಈ ಪಾಸ್ ಕೀಸ್ನ ಯೂಸ್ ಮಾಡ್ಕೋಬಹುದು. ಈ ಪಾಸ್ ಕೀಸ್ ಯಾವ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂತಂದ್ರೆ, ನೀವು ಪಾಸ್ ಕೀಸ್ ಯೂಸ್ ಮಾಡ್ಕೊಂಡು ನೀವು ಫಿಂಗರ್ ಪ್ರಿಂಟ್ ಕೊಡ್ಬೋದು. ಓಕೆನಾ. ಎಕ್ಸಾಕ್ಟ್ಲಿ ಸಮ್ಟೈಮ್ಸ್ ನೀವು ಲಾಗಿನ್ ಆಗ್ತಿರುವಾಗ ಈ ಫಿಂಗರ್ ಪ್ರಿಂಟ್ ಕೊಟ್ಬಿಟ್ರೆ ಸಾಕು, ಇದ್ರ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಹಾಗೆ ಫೇಸ್ ID ಸಹ ಕೊಟ್ಟಿವಿ ಅಂತಂದ್ರೆ ಲಾಗಿನ್ ಆಗ್ಬೋದು. ಸೊ ಇದು ಬಂದ್ಬಿಟ್ಟು ಒಂದು ಅಲ್ಟಿಮೇಟ್ ಫೀಚರ್ ಅಂತ ನನಗೆ ಅನಿಸ್ತು. ಈ ಪಾಸ್ ಕೀಸ್ ಎಲ್ಲಿರ್ತಾ ಅಂತಂದ್ರೆ, ನೀವು ಏನಂದ್ರೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಗೂಗಲ್ ಅಂತ ಇರುತ್ತೆ, ಅದರಲ್ಲಿ ಗೂಗಲ್ ಮೇನೇಜ್ ಅಕೌಂಟ್ ಅಂತ ಇರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಸೆಕ್ಯೂರಿಟಿ ಟ್ಯಾಬ್ ಅಲ್ಲಿ ನಿಮಗೆ ಓದ್ತಾ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಏನು ಅಂತ ಪಾಸ್ ಕೀಸ್ ಅಂತ. ಅದನ್ನು ಕ್ಲಿಕ್ ಮಾಡಿಬಿಟ್ರೆ ನೀವು ಫಿಂಗರ್ ಪ್ರಿಂಟ್ ಸೆಟ್ ಮಾಡ್ಕೊಳ್ಬೋದು. ಚೆಕ್ ಮಾಡ್ಕೊಂಡಿದ ತಕ್ಷಣ ನೀವು ಸಮ್ಟೈಮ್ಸ್ ನೆಕ್ಸ್ಟ್ ಟೈಮ್ ಲಾಗಿನ್ ಆಗ್ತಿರುವಾಗ ಅವಾಗ ಅಂತಂದ್ರೆ ಈಸಿಯಾಗಿ ನೀವು ಫಿಂಗರ್ ಪ್ರಿಂಟ್ ಕೊಟ್ಟು ಲಾಗಿನ್ ಆಗ್ಬೋದು. ಹಾಗೆ ಸಮ್ಟೈಮ್ಸ್ ನೀವು ರೀಸೆಟ್ ಮಾಡಬೇಕು ಅಂತಂದ್ರು ಪಾಸ್ವರ್ಡ್ನ ಈ ಫಿಂಗರ್ ಪ್ರಿಂಟ್ ಕೊಟ್ಟು ಈಸಿಯಾಗಿ ನೀವು ಅಂತ ರಿಸೆಟ್ ಮಾಡ್ಕೋಬಹುದು. ಸೊ ಈ ರೀತಿಯ ಕೆಲವೊಂದು ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಇನ್ನೊಂದು ಅಂದ್ರೆ Gmail ನಲ್ಲಿ ಸಹ ಏನಂತಂದ್ರೆ ಇನ್ನೊಂದು ಫೀಚರ್ ತಗೊಂಬಂದರೆ. ಎಕ್ಸಾಕ್ಟ್ಲಿ ನಿಮ್ಗೆ ಏನಂತಂದ್ರೆ ಒಂದು ಏನಂತ ನಿಮಗೆ ಮೇಲ್ ಬಂದಿರುತ್ತೆ, ಆ ಮೇಲ್ ಬಂದ್ಬಿಟ್ಟು ನಮ್ಗೆ ಗೊತ್ತಾಗಲ್ಲ ಅಫಿಷಿಯಲ್ ಕಂಪ್ನಿಯಿಂದ ಬಂದೈತಾ ಇಲ್ಲ ಅಂತ ನಮಗೆ ಗೊತ್ತಾಗಲ್ಲ. ಅಂತ ಟೈಮಲ್ಲಿ ಈ ಫೀಚರ್ ಭಾಳಷ್ಟು ಯೂಸ್ ಆಗುತ್ತೆ. ನಿಮಗೆ ಯಾವ್ದು ಮೇಲ್ ಬಂದಿರುತ್ತೋ ಆ ಮೇನ್ ನೇಮ್ ಇರುತ್ತಲ್ವ, ಕಂಪ್ನಿ ನೇಮ್ ಇರುತ್ತಾ, ಆ ನೇಮ್ ಪಕ್ಕದಲ್ಲ ಒಂದು ಬ್ಲೂ ವೆರಿಫೈಡ್ ಮಾರ್ಕ್ ಇರುತ್ತೆ. ಆ ವೆರಿಫೈಡ್ ಮಾರ್ಕ್ ಇದ್ರೆ ಮಾತ್ರ ಅದೊಂದು ಅಫಿಷಿಯಲ್ ಆಗಿ ಕಂಪ್ನಿ ಮೇಲ್ ಅಂತ ನೀವು ತಿಳ್ಕೊಬಹುದು. ಇತ್ತೀಚೆಗೆ ಬಹಳಷ್ಟು ಸ್ಕ್ಯಾಮ್ಸ್ ಆಗ್ತಿದಾವಲ್ಲ, ಸೊ ಯೂಟ್ಯೂಬ್ ಮುಖಾಂತರ ಅಂತಂದ್ರೆ ಪ್ರೊಟೆಕ್ಟ್ ಮಾಡ್ಕೋಬಹುದು. ಸೊ ನಮಗೆ ಪಾಸ್ ಕೀಸ್ ಅದಕ್ಕೆ ಯೂಸ್ ಆಗುತ್ತೆ. ನಮಗೆ ಸ್ಕ್ಯಾಮ್ಗಳಿಂದ ಅಂದ್ರೆ ಸ್ಕ್ಯಾಮ್ಸ್ ಬಹಳಷ್ಟು ಆಗ್ತಿರ್ತಾವಲ್ಲ Gmail ಅಕೌಂಟ್ ಯೂಸ್ ಮಾಡಿ. ಸೊ ಈ ರೀತಿ ನಂತರ ಬಹಳಷ್ಟು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಈ ಪಾಸ್ ಕೀಸ್. ಹಾಗೆ ಬಂದ್ಬಿಟ್ಟು Gmail ಹೊಸ ನ್ಯೂ ಫೀಚರ್ ಬ್ಲೂ ಬ್ಯಾಡ್ಸ್. ಓಕೆನಾ. ಸೊ ಹಾಗೆ ಬಂದ್ಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಗೂಗಲ್ ಫೈಲ್ಸ್ ಏನಂತಂದ್ರೆ ಹೋಮ್ ಡಿಸೈನ್ ಇವರು ರಿಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗೈತೆ ಡಿಸೈನ್ ಮಾತ್ರ. ಇದರಲ್ಲಿ ಇನ್ನೊಂದು ಟ್ಯಾಬ್ ಆ್ಯಡ್ ಮಾಡಿದ್ದಾರೆ, ಇಂಪಾರ್ಟೆಂಟ್ ಟ್ಯಾಬ್ ಅಂತ. ಇದರಲ್ಲಿ ಅಂತ ನೀವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೀವೇನು ಹಾಕಬಹುದು. ಓಕೆನಾ. ಬೇಗ ನೀವೇಂತಂದ್ರೆ ಫೈಲ್ಸ್ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ಫೀಚರ್ಸ್ ಏನಾದ್ರು ಪ್ರೆಸೆಂಟ್ ಇವೆಲ್ಲ ಹೊರಗಡೆ ಬಂದಿವೆ. ಸೊ ಇದು ಒಂದು ಅಲ್ಟಿಮೇಟ್ ಫೀಚರ್ಸ್ ಅಂತ ನನಗೆ ಅನಿಸ್ತು. ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಮೆಂಟ್ ತಿಳಿಸಿ ಮರಿಬೇಡಿ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಗೂಗಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ ಫೋಲ್ಡಬಲ್ ಮೊಬೈಲ್. ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಈ ಮೊಬೈಲ್ ಬಗ್ಗೆ ಕೆಲವೊಂದು ಟೀಸರ್ ನಮಗೆ ಹೊರಗಡೆ ಬಂದೈತೆ ಅಂತ ಹೇಳ್ಬೋದು. ಪಿಕ್ಚರ್ಸ್ ಹೊರಗಡೆ ಬಂದೈತೆ, ನೋಡ್ಕೋಬಹುದು ಯಾವ ತರ ಐತೆ ಅಂತ ಡಿಸೈನು. ನಮಗೆ ಇದರಲ್ಲಿ ಇಷ್ಟ ಆಗಿದ್ದು ಏನಂತಂದ್ರೆ ಇದರಲ್ಲಿ ಎಡ್ಜಸ್ ಮಾತ್ರ ಬಹಳಷ್ಟು ಅಗಲೈತೆ, ಒಂಥರ ಸ್ಲೇಟ್ ಇಟ್ಕೊಂಡಂಗೈತೆ ಕತೆ. ಒಂಥರ ಫೀಲ್ ಆಗುತ್ತೆ ಇಟ್ಕೊಂಡ್ಬಿಟ್ರಿ ಇದು ನನ್ನ ಫೋಲ್ಡಬಲ್ ಮೊಬೈಲ್ನ. ಆ ಲೆವೆಲ್ಗೆ ಅಂತ ಎಡ್ಜಸ್ ಮಾತ್ರ ಬಹಳಷ್ಟು ದಪ್ಪ ಅದಾವ. ಹಾಗೆ ಬಂದ್ಬಿಟ್ಟು ಅಂದ್ರೆ ಇದು ಟೀಸರ್ ನೋಡ್ಬೋದು ಯಾವ ತರ ಐತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು ಗೂಗಲ್ ಟೆನ್ಸರ್ G2 ಈ ಪ್ರೊಸೆಸರ್ ಆ್ಯಡ್ ಮಾಡ್ತಾವ್ರೆ. ಇದರಲ್ಲಿ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ, 4000 mAh ಬ್ಯಾಟ್ರಿ, 20 ವ್ಯಾಟ್ ಇಂದ ಫಾಸ್ಟ್ ಚಾರ್ಜಿಂಗ್ ಇಂದ ಬರ್ತೈತೆ ಅಂತ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ಸ್ಪೆಸಿಫಿಕೇಶನ್ಸ್ ಇಂದ ಬರ್ತಾವಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ ಕೆಲವೊಂದು ರೂಮರ್ಸ್ ಪ್ರಕಾರ. ಗೊತ್ತಾಗುತ್ತೆ. ಓಕೆನಾ. ಈ ಮೊಬೈಲ್ ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ಈ ಮಂತ್ ಮೇ 10ನೇ ತಾರೀಕು ಅಂದ್ರೆ IO ಅವತ್ತು ನಡೀತಾ, ಗೂಗಲ್ IO ನಡೀತಲ್ಲ ಅವತ್ತಿನ ದಿವಸ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರೈಸ್ ಎಲ್ಲ ಅವಾಗ ರಿವೀಲ್ ಆಗುತ್ತೆ, ಲಾಂಚ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ
ಗೂಗಲ್ ಪಿಕ್ಸೆಲ್ ಫೋಲ್ಡಬಲ್ ಮೊಬೈಲ್ ಕಡೆಯಿಂದ. ಇಲ್ಲಿ ಸರಿ ನೆಕ್ಸ್ಟ್ ನ್ಯೂಸ್ ನೋಡ್ಬಿಟ್ಟು ಓಲಾ ಕಡೆಯಿಂದ, ಓಲಾದವ್ರು ಏನಂತಂದ್ರೆ ಒಂದು ಚಾಟ್ ಬಿಟ್ಟವ್ರೆ. ಓಕೆನಾ, ಇವಾಗ ಏಪ್ರಿಲ್ ತಿಂಗಳಲ್ಲಿ ಇವ್ರದ್ದು ಮಿನಿಮಮ್ ಅದು ಸೇಲ್ ಪ್ರೈಸ್ ಅಂದ್ರೆ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಯ್ತು ಅಂತ ಒಂದು ಚಾಟ್ ಮುಖಾಂತರ ಹೊರಗಡೆ ಬಿಟ್ಟವ್ರೆ. ನೀವು ನೋಡ್ಬೋದು ಯಾವ ತರ ಆಯ್ತಂತ. ಈ ಓಲಾ ಬಂದ್ಬಿಟ್ಟು ಈ ಏಪ್ರಿಲ್ ತಿಂಗಳಲ್ಲಿ 23% ಅಂದ್ರೆ ಇವ್ರದ್ದು ಇನ್ಕ್ರೀಸ್ ಆಗೈತೆ. ಓಕೆನಾ, ಸೇಲ್ಸ್ ಇನ್ಕ್ರೀಸ್ ಆಗೈತೆ. ಸೆಕೆಂಡ್ ಪ್ಲೇಸಲ್ಲಿ ಬಂದ್ಬಿಟ್ಟು TVS ಐತೆ. ಓಕೆನಾ, ಥರ್ಡ್ ಪ್ಲೇಸಲ್ಲಿ ಯಾವುದೋ ಇರಬೇಕು, ನೋಡಿ ಗೊತ್ತಾಗುತ್ತೆ. ಓಕೆನಾ, ಇದರಲ್ಲಿ ಇವಾಗ ಟಾಪ್ ಪ್ಲೇಸಲ್ಲಿ ಇರೋದು ಯಾವುದು ಅಂತಂದ್ರೆ ಒಂದು ಓಲಾ, ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು TVS. ಓಕೆ, ನಮ್ಗೆ ಎಕ್ಸಾಕ್ಟ್ಲಿ ನಮಗೆ ಇಶ್ಯೂಸ್ ಬಂದಿರೋದಲ್ಲ, ನಮಗೆ ಓಲಾ ಇಂದ TVS ರೇರ್ ಕಂಡಿರೋದು. ಓಲಾ ಮಾತ್ರ ಬಹಳಷ್ಟು ಹೆವಿಯಾಗಿ EVs ಅಂದ್ರೆ ಬೆಂಕಿ ಹತ್ಕೊಂಡಿರೋ ವೆಹಿಕಲ್ಸ್ ಇವೆಲ್ಲ ನಮ್ಗೆ ಜಾಸ್ತಿ ಸ್ಪ್ರೆಡ್ ಆಗಿರೋದೇ ಓಲಾದಲ್ಲಿ, ಬೇರೆ ಯಾವುದಿಲ್ಲ. ಓಕೆನಾ, ಹಾಗೆ ಬಂದ್ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಓಲಾದಲ್ಲಿ ಇವಾಗ ಇತ್ತೀಚೆಗೆ ಬಂದ್ಬಿಟ್ಟು ಓಲಾ ಬ್ಯಾಟ್ರಿ ಚಾರ್ಜಸ್ ಮಾತ್ರ ಹೆವಿ ಬೆಳೆಸ್ಬಿಟ್ಟವ್ರೆ. ಸೊ ಅದ್ರ ಮೇಲೆ ಅಂತ ಇವಾಗ ಪ್ರೆಸೆಂಟ್ ಗೌರ್ಮೆಂಟ್ ಬಹಳಷ್ಟು ಸೀರಿಯಸ್ ಆಗಿದ್ದಂಗೆ ಐತಿ. ಇವ್ರಿಗೆ ಒಂದು ಲೆಟರ್ ಕಳಿಸೈತೆ. ಇವರಂತ ಆ ಲೆಟರ್ ಜೊತೆ ಇನ್ನೊಂದು ನಮಗೆ ಅಂತಂದ್ರೆ ಹೊರಗಡೆ ಬಿಟ್ಟವ್ರೆ, ನೋಡ್ಕೋಬಹುದು. ಇವರು ಓಲಾದವ್ರ ಅಫಿಷಿಯಲ್ ಆಗಿ ಹೊರಗಡೆ ಬಿಟ್ಟವ್ರೆ ಲೆಟ್ರು. ಏನಂತಂದ್ರೆ ಯಾರ್ಯಾರು ಬ್ಯಾಟ್ರೀಸ್ ಪರ್ಚೇಸ್ ಮಾಡಿದ್ರು ಅವರಿಗೆಲ್ಲ ಬಂದ್ಬಿಟ್ಟು ಅಮೌಂಟ್ ರೀಫಂಡ್ ಮಾಡ್ತಾರಂತೆ. ಓಕೆನಾ, ಹೆವಿ ಪ್ರೈಸ್ ಇದ್ರೆ ಮತ್ತೆ ರಿಯಾಕ್ಟ್ ಆಗೇ ಆಗ್ತದೆ ಗೌರ್ಮೆಂಟು. ಓಕೆನಾ, ಇವಾಗ ಯಾರು ತಗೊಂಡಿದ್ರು ಅವರೆಲ್ಲ ಬಂದ್ಬಿಟ್ಟು ಅಂತಂದ್ರೆ ಅಮೌಂಟ್ ಕಲೆಕ್ಟ್ ಮಾಡ್ಕೋಬಹುದು ಇವಾಗ. ಓಕೆನಾ, ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯ. ಇವ್ರು ಹೇಳೋ ಪ್ರಕಾರ ಏನಂತಂದ್ರೆ ಮೇಲ್ ಮುಖಾಂತರ ಕಸ್ಟಮರ್ ನಾವು ಅಪ್ರೋಚ್ ಆಗ್ತೀವಿ. ಓಕೆನಾ, ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತೀವಿ, ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಅಂತ ಅಮೌಂಟ್ ರೀಫಂಡ್ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಹೇಳ್ತಿದ್ರೆ. ಸೊ ನೋಡೋಣ ಗೊತ್ತಾಗುತ್ತೆ ಏನ್ ಕತೆ ಅಂತ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ಓಲಾ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ ಕಡೆಯಿಂದ. ವಾಟ್ಸಪ್ ಕೆಲವೊಂದು ಫೀಚರ್ ಮೇಲೆ ವರ್ಕ್ ಮಾಡ್ತೈತೆ. ಅದರಲ್ಲಿ ಫಸ್ಟ್ ಫೀಚರ್ ಬಂದ್ಬಿಟ್ಟು ನೀವು ಪೋಲ್ಸ್ ಸೆಟ್ ಮಾಡ್ತಿರ್ತೀವಿ. ಪೋಲ್ ಸೆಟ್ ಮಾಡಿರ್ತಾರಲ್ಲ 4 ಆಪ್ಷನ್ಸ್. ಅವಾಗ ಏನಂತಂದ್ರೆ ಪ್ರತಿಯೊಂದು ನಾವು ಹಾಕಿರ್ತೀವಿ, ಕೆಳಗೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಜನ ಕ್ಲಿಕ್ ಮಾಡ್ರೆ ಅಂತ ಆ ರೀತಿಯೆಲ್ಲ ಪರ್ಸೆಂಟೇಜ್ ನೋಡಿಸ್ತಿತ್ತಲ್ವಾ. ಸೊ ಇವಾಗ ಏನಂತಂದ್ರೆ ನಾವು ಒಂದು ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಕರೆಕ್ಟ್ ಆನ್ಸರ್ ರೈಟ್ ಆನ್ಸರ್ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಪೋಲ್ ಕ್ರಿಯೇಟ್ ಮಾಡುವಾಗ. ಆಪ್ಷನ್ ನೀವೇನೋ ಆನ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಸೊ ನಿಮಗೆ ಆ ರೀತಿಯಲ್ಲಿ ಸೆಟ್ ಮಾಡ್ಕೋಬಹುದು. ಪ್ರೆಸೆಂಟ್ ಇವಾಗ ಏನಂತ ಇದು ಔಟ್ ಅಂದ್ರೆ ಅಪ್ಡೇಟ್ ನಲ್ಲಿ ಇವಾಗ ಏನಂತಂದ್ರೆ ನಿಮ್ಮ ಮೊಬೈಲ್ ಅವೈಲೇಬಲ್ ಐತೆ, ನೀವು ಆ ರೀತಿಯಲ್ಲಿ ಸೆಟ್ ಮಾಡ್ಕೋಬಹುದು. ಹಾಗೆ ಬಂದ್ಬಿಟ್ಟೆ ಅಂತ ಇನ್ನೊಂದು ಫೀಚರ್ ಬಂದ್ಬಿಟ್ಟು ಏನಂತಂದ್ರೆ ನೀವು ಇಷ್ಟು ದಿವಸ ಏನಂತಂದ್ರೆ ನೀವು ಇಮೇಜ್ ಯಾರಿಗೇನು ಕಳಿಸ್ತಿರಬೋ ಅದ್ರ ಕೆಳಗಡೆ ಕ್ಯಾಪ್ಷನ್ ಆ್ಯಡ್ ಮಾಡಿ ಕಳಿಸ್ತಿದ್ವಲ್ವಾ. ಸೊ ಇವಾಗ ನೀವು ಯಾರಿಗಂದ್ರೆ ಕ್ಯಾಪ್ಷನ್ ಮಾಡಿದ್ದು ಪಿಕ್ಚರ್ನ ಫಾರ್ವರ್ಡ್ ಮಾಡ್ಬೇಕಂದ್ರೆ ಓನ್ಲಿ ನಿಮಗೆ ಪಿಕ್ಚರ್ ಒಂದೇ ಫಾರ್ವರ್ಡ್ ಆಗ್ತಿತ್ತು. ಇವಾಗ ಏನಂತಂದ್ರೆ ಕ್ಯಾಪ್ಷನ್ ಜೊತೆ ನಾವೇನಂತಂದ್ರೆ ಪಿಕ್ಚರ್ನ ಫಾರ್ವರ್ಡ್ ಮಾಡ್ಬೋದು. ಸೊ ಈ ಫೀಚರ್ ಏನ್ ಇವಾಗ ಅವೈಲೇಬಲ್ ಆಯ್ತು ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಫೀಚರ್ಸ್ ಆ್ಯಡ್ ಮಾಡಿದಾರೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಇನ್ನೊಂದು ಫೀಚರ್ ಬಂದ್ಬಿಟ್ಟು ಅಂತಂದ್ರೆ ನೀವು ಯಾವ್ದನ್ನ PDF ಸೆಂಡ್ ಮಾಡ್ತಿರುವಾಗ ಇನ್ನೊಬ್ರಿಗೆ, ಅವಾಗ ಏನಂತಂದ್ರೆ ಆ PDF ಜೊತೆ ಇನ್ನೊಂದು ಕ್ಯಾಪ್ಷನ್ ನೀವು ಟೈಪ್ ಮಾಡಿ ಸಹ ಕಳಿಸಬಹುದು. ಓಕೆನಾ, ಸೊ ಈ ಫೀಚರ್ಸ್ ಸಖತ್ತಾಗಿ ಅನಿಸ್ತು. ಹಾಗೆ ಇನ್ನೊಂದು ಫೀಚರ್ ಮೇಲೆ ಅಂತ ವರ್ಕ್ ಮಾಡ್ತಿದ್ರ ಅಂತ ಹೇಳ್ಬೋದು. ಕೆಳಗಡೆ ನಾವಿಗೇಷನ್ ಬಟನ್ ಇರ್ತಾವಲ್ಲ ಮೇಲೆ ಇದ್ದು ಇವಾಗ ಚಾಟ್ಸ್, ಸ್ಟೇಟಸ್ ಆ ರೀತಿ ಗ್ರೂಪ್ಸ್ ಎಲ್ಲ ಇದ್ವಲ್ಲ, ಕೆಳಗಡೆ ಬರ್ತೈತೆ ಚಾಟ್ಸ್, ಕಮ್ಯುನಿಟಿ, ಸ್ಟೇಟಸ್ ಮತ್ತೆ ಕಾಲ್ಸ್ ಅಂತ ಆ ರೀತಿ ರೀಡಿಸೈನ್ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಫೀಚರ್ ಬಂದ್ಬಿಟ್ಟು ನಮಗೆ ವಾಟ್ಸ್ಆಪ್ ನಲ್ಲಿ ಅನ್ಯೋನ್ ಕಾಲ್ಸ್ ನಿಮ್ಗೆ ಏನಾದ್ರು ಬಂದಾಗ, ವಾಟ್ಸ್ಆಪ್ ನಲ್ಲಿ ಅನ್ಯೋನ್ ಕಾಲ್ಸ್ ಅಂದ್ರೆ ಯಾವ್ದೋ ಕಾಂಟ್ಯಾಕ್ಟ್ ನೀವು ಇನ್ಸೆಟ್ ಮಾಡಿರಲ್ಲ ಅಂತ ಟೈಮಲ್ಲಿ ಕಾಲ್ಸ್ ಬಂದಾಗ ಅದು ಆಟೋಮೆಟಿಕ್ ಸೈಲೆನ್ಸ್ ಮಾಡೋ ಆಪ್ಷನ್ಸ್ ತಗೊಂಬಂದವ್ರೆ. ಅವ್ರು ಮೆಸೇಜ್ ಮಾಡಿದ್ರೆ ಸಹ ನಿಮಗೆ ಅಂತಂದ್ರೆ ಯಾವುದೇ ರೀತಿಯಲ್ಲಿ ನೋಟಿಫಿಕೇಶನ್ ಬರೋದಿಲ್ಲ. ಸೊ ಈ ಫೀಚರ್ಸ್ ಏನು ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ನಿಮ್ಗೆ ಯಾರನ್ನ ಮಿಸ್ ಕಾಲ್ ಮಾಡಿದಾಗ ವಾಟ್ಸ್ಆಪ್ ನಲ್ಲಿ ಕೆಳಗಡೆ ಒಂದು ಡೇ ಟು ಟೈಮ್ ಮುಂದೆ ನಮ್ಗೆ ಅಂತ ರೆಡ್ ಕಲರ್ ಮಾರ್ಕ್ ಬೀಳ್ತಿತ್ತು ಮಿಸ್ ಕಾಲ್ ಮಾಡಿದ್ರೆ. ಇವಾಗ ಏನಂತಂದ್ರೆ ಕಾಂಟ್ಯಾಕ್ಟ್ ನೇಮ್ಸ್ ಮುಖಾಂತರ ನಮ್ಗೆ ಅಂತ ರೆಡ್ ಕಲರ್ ಮಾರ್ಕ್ ಬೀಳುತ್ತೆ. ಸೊ ಇದ್ರ ಮೇಲೆ ಸಹ ಪ್ರೆಸೆಂಟ್ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಏನಂತಂದ್ರೆ ವಾಟ್ಸಪ್ ಅಪ್ಕಮಿಂಗ್ ಬರೋ ಮೊಬೈಲ್ ಅಪ್ಡೇಟ್ಸ್ ಹಾಗೆ ಫೀಚರ್ಸು ನಮಗೆ ಫಸ್ಟ್ 3 ಅಪ್ಡೇಟ್ಸ್ ಹೇಳಿದೆ. ಅವು ಬಂದ್ಬಿಟ್ಟು ಪ್ರೆಸೆಂಟ್ ಇವಾಗ ರೋಲ್ ಔಟ್ ಐತೆ. ಓಕೆ, ಇವಾಗ ಯೂಸ್ ಮಾಡ್ಕೋಬಹುದು. ಇವಾಗ ಏನೋ ಉಳಿಕಿದ್ವಿ ಫೀಚರ್ಸ್ ಅವು ಬಂದ್ಬಿಟ್ಟು ಅಂತಂದ್ರೆ ಪ್ರೆಸೆಂಟ್ ಇನ್ನ ಬೀಟಾ ಟೆಸ್ಟಿಂಗ್ ನಲ್ಲಿ ಇದಾವ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಅಂತಂದ್ರೆ ವಾಟ್ಸ್ಆಪ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿ 11 Pro Plus 5G ಈ ಮೊಬೈಲ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ರೆ ಇವರು 200 ಮೆಗಾಪಿಕ್ಸೆಲ್ ಇಂದ ಸ್ಯಾಮ್ಸಂಗ್ HP3 ಈ ಸೆನ್ಸರ್ ಇಂದ ಬರ್ತೈತೆ. ಓಕೆ, ಇದರಲ್ಲಿ ಇನ್ನೊಂದು ಆಪ್ಷನ್, ಇನ್ನೊಂದು ಮೋಡ್ ಸಹ ಇರುತ್ತೆ 20x ಮೂನ್ ಮೋಡ್ ಅಂತ. ಅದನ್ನ ಸಹ ಏನಂತಂದ್ರೆ ಮೂನ್ ಮೋಡ್ ಅಂದ್ರೆ ನೀವು ಮೂನ್ ಕ್ಯಾಪ್ಚರ್ ಮಾಡಬಹುದೇನೋ ಆ ರೀತಿಯಲ್ಲಿ ಯೂಸ್ ಆಗುತ್ತೆ ಅನ್ಸುತ್ತೆ. ಓಕೆನಾ, 200 ಮೆಗಾಪಿಕ್ಸೆಲ್ HP3 ಸೆನ್ಸರ್ ಅಂದ್ರೆ ದೊಡ್ಡ ಲೆಕ್ಕ. ನಮಗೆ ಇದರಲ್ಲಿ ಸ್ಯಾಮ್ಸಂಗ್ S23 ಅಲ್ಟ್ರಾದಲ್ಲಿ HP2 ಸೆನ್ಸರ್ ಆ್ಯಡ್ ಮಾಡಿದ್ರು. ಬಟ್ ಇದ್ರೆ HP3 ಅಲ್ವಾ, ನೋಡ್ಬೇಕು ಎಷ್ಟು ಅಕ್ಯುರೇಟ್ ಅಲ್ಲಿ ವರ್ಕ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ನೋಡಕ್ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಇನ್ನು ಇದ್ರ ಬಗ್ಗೆ ಎಲ್ಲ ಕನ್ಫರ್ಮ್ ಇನ್ಫಾರ್ಮೇಶನ್ ಎಲ್ಲ ಮುಂದೆ ಗೊತ್ತಾಗುತ್ತೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಐಕ್ಯೂ ಕಡೆಯಿಂದ ಐಕ್ಯೂ ನಿಯೋ 8 Pro ಈ ಮೊಬೈಲ್ ಬಂದ್ಬಿಟ್ಟು ನಮಗೆ MediaTek Dimensity 9200+ ಈ ಪ್ರೊಸೆಸರ್ ಇಂದ ಬರ್ತೈತೆ ಅಂತ ಹೇಳ್ಬೋದು. ಈ ಮೊಬೈಲ್ ಬಗ್ಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ಬಂದ್ಬಿಟ್ಟು ಯಾವಾಗ ಅಂದ್ರೆ ಮೇ 10ನೇ ತಾರೀಕು ಗೊತ್ತಾಗುತ್ತೆ. ಸೊ ಅಷ್ಟೊತ್ತಕ ವೇಟ್ ಮಾಡ್ಕೋಬೇಕು, ಬೇರೆ ಆಪ್ಷನ್ ಏನಿಲ್ಲ. ನೋಡೋಣ ಅವಾಗ ಗೊತ್ತಾಗುತ್ತೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಐಕ್ಯೂ ಕಡೆಯಿಂದ. ಸೊ ಇದು ಐಕ್ಯೂ ನಿಯೋ 7 ಸಕ್ಸೆಸರ್ ಇದೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ
ಐಕ್ಯೂ ಕಡೆ ಅಂತ ಹೇಳ್ಬೋದು. ಸೊ ನೋಡಿರೋ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಮೋನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಅಂತ ಟ್ರೈ ಮಾಡ್ತಾನೆ ಇರ್ತೀನಿ ನಿಮ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.